ಬೆಳಗಾವಿ ಮಹಾನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನೂರಾರು ಕೋಟಿ ರೂಪಾಯಿ ಸುರಿದು ಅಭಿವೃದ್ಧಿಪಡಿಸಿದ ಆಸ್ತಿಗಳ ನಿರ್ವಹಣೆ ಹಸ್ತಾಂತರ ಇಲ್ಲದೆ ಅನಾಥವಾಗಿದೆ. ಮತ್ತೊಂದೆಡೆ ಕೆಲ ಕಾಮಗಾರಿ ಮುಗಿದಿದ್ರೂ ಪಾಲಿಕೆಗೆ ಹಸ್ತಾಂತರ ಸಮಸ್ಯೆಯಿಂದ ಮತ್ತೆ ಹಾಳಾಗ್ತಾ ಇದೆ. ರಾಜ್ಯ ಸರ್ಕಾರ ತಲಾ ಶೇಕಡ 50 ಅನುಪಾತದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸುಮಾರು 1,175 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿದ್ದ ರಸ್ತೆಗಳು, ಉದ್ಯಾನವನ, ಬಸ್ ನಿಲ್ದಾಣ, ಈ ಶೌಚಾಲಯಗಳು ಪಾಲಿಕೆಗೆ ಹಸ್ತಾಂತರಗೊಂಡಿವೆ. ಆದರೆ ಅಸಮರ್ಪಕ ನಿರ್ವಹಣೆ, ಕಳಪೆ ಕಾಮಗಾರಿ, ಆರ್ಥಿಕ ಸಮಸ್ಯೆ ಇತರೆ ಕಾರಣಗಳಿಂದಾಗಿ ಕಾಮಗಾರಿಗಳು ಜನರ ಬಳಕೆ ಇಲ್ಲದೆ ಹಾಳಾಗಿವೆ. ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪಾಲಿಕೆ ದಂಡು ಮಂಡಳಿ ಪ್ರದೇಶದ ವ್ಯಾಪ್ತಿಯಲ್ಲಿ 41 ಕಿಲೋಮೀಟರ್ ಕಾಂಕ್ರೀಟ್ ಸ್ಮಾರ್ಟ್ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಇದೀಗ ರಸ್ತೆಗಳಲ್ಲಿ ಕುಡಿಯುವ ನೀರಿನ ಯೋಜನೆಗಾಗಿ L&T ಹೆಸ್ಕಾಂನವರು ಕಾಮಗಾರಿಗಳಿಗಾಗಿ ಪದೇ ರಸ್ತೆಗಳನ್ನು ಅಗೆದು ಹಾಳು ಮಾಡಲಾಗಿದೆ. ಇಲ್ಲಂತ ಜನ ಬುದ್ಧಿ ಇಲ್ಲಂತ ಜನಗಳು ಏನು ಮಾಡ್ತಾ ಇದ್ದಾರೆ, ಆ ಪ್ಲಾಸ್ಟಿಕ್ಗಳನ್ನು ಅದು ಇದನ್ನೆಲ್ಲ ಮನೆಯಲ್ಲಿರುವಂಥ ಹೊಲಸನ್ನು ಅದನ್ನು ಮನೆ ಹತ್ರ ಬರುವಂಥ ಒಂದು ಇದು ಕಾರ್ಪೊರೇಷನಿಂದ ಏನೋ ಒಂದು ಇದು ಕೊಟ್ಟಿದ್ದಾರೆ, ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನಿಮಗೆಲ್ಲ. ಮನೆಯವರೆಗೆ ಬಂದು ಕಸ ತೊಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ನೀವು ಕೊಡದೆ ಅದನ್ನೆಲ್ಲ ರಸ್ತೆ ಮೇಲೆಯೇ ಚೆಲ್ಲಿ ಹೋಗ್ತಾ ಇದ್ದೀರಿ. ಅದು ತುಂಬ ತಪ್ಪು. ಅದರಿಂದ ನಾಯಿಗಳೆಲ್ಲ ಅದನ್ನು ತಿಂದು ಎಲ್ಲ ಪಾಪ ಪ್ರಾಣಿಗಳು ಕೂಡ ಅದರಿಂದ ಧಕ್ಕೆ ಉಂಟಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಈಗ ರೋಗಾಣುಗಳು ಅದರಿಂದ ನಿರ್ಮಾಣ ಆಗ್ತಾ ಇದ್ದಾವೆ. ಹಾಗಾಗಿ ಇಂಥದನ್ನು ಮಾಡೋದನ್ನು ಸ್ಟಾಪ್ ಮಾಡಿ. ಈಗ ನಾ ಎಸ್ಪೆಷಲಿ ಫಾರ್ KPTCL ಅವ್ರಿಗೆ ಹೇಳಿಕ್ಕೆ ಬಯಸ್ತೀನಿ, ಅನಾಹುತಗಳಾಗುವು ಈ ಗಿಡ ಮರಗಳಿಂದ ಹಾಗೂ ಈ ವಿದ್ಯುತ್ ತಂತಿ ಹರಿದು ಜನರ ಮೇಲಾಗಲಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಲಿ, ಒಂದು ಯಾವುದೋ ಪೋಲ್ ಹತ್ರ ನಿಂತಿರ್ತಾರೆ, ಈ ಮಳೆಗಾಲ ಇರೋದರಿಂದ ಶಾರ್ಟ್ ಸರ್ಕ್ಯೂಟ್ ಆಗೋ ಸಂಭವ ಹೆಚ್ಚಿರುತ್ತೆ. ಆದ ಕಾರಣ KPTCLದವರು ಇನಿಷಿಯೇಟ್ ತೊಗೊಂಡು ಆಯಾ ಏರಿಯಾಗಳಲ್ಲಿ ಈ ಒಂದು ಶಾರ್ಟ್ ಸರ್ಕ್ಯೂಟು ಅಥವಾ ಹಳೆ ತಂತಿಗಳನ್ನು ಬಳಸಿರ್ತಾರೆ, ಅವನ್ನೆಲ್ಲ ಅಂದರೆ ಸರಿಯಾದ ಸುವ್ಯವಸ್ಥೆಯಲ್ಲಿ ಇಡಲಿಕ್ಕೆ ತಮ್ಮ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ನೀಡಿ ಪ್ರಾಪರ್ ಅದಕ್ಕೊಂದು ಕಮಿಟಿಯನ್ನು ಮಾಡಿಕೊಂಡು ಆ ಏರಿಯಾದಲ್ಲಿ ಯಾವ್ಯಾವ ಹಳೆ ತಂತಿಗಳಿದೆ ಅದನ್ನು ಅಳವಡಿಸಿದ್ದಾರೆ, ಎಷ್ಟು ವರ್ಷದ ತಂತಿಗಳಿದೆ, ಇದನ್ನು ಬದಲು ಮಾಡಬೇಕಾಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ಅನಾಹುತಗಳಾಗೋದು ಈ ಶಾರ್ಟ್ ಸರ್ಕ್ಯೂಟ್ನಿಂದ ಹಾಗೂ ಗಿಡ ಮರಗಳು ಬೆಳೆಯೋದ್ರಿಂದ. ಅಂಡರ್ ಗ್ರೌಂಡ್ LT ವಿದ್ಯುತ್ ಕೇಬಲ್ ಇದ್ದು ಇಲ್ಲದಂತಾಗಿದೆ. ಸ್ಮಾರ್ಟ್ ಬಸ್ ಶೆಲ್ಟರ್, ಶುದ್ಧ ಕುಡಿಯುವ ನೀರಿನ ಘಟಕ, ಈ ಶೌಚಾಲಯಗಳು ಬಳಕೆ ಹಾಗೂ ನಿರ್ವಹಣೆ ಇಲ್ಲ. ಸೈಕಲ್ ಟ್ರ್ಯಾಕ್, ಮಳೆ ನೀರು ಕೊಯ್ಲು ಘಟಕ, ಬಿಡಾಡಿ ದನಗಳ ಪುನರ್ವಸತಿ ಕೇಂದ್ರ, ಹೆರಿಟೇಜ್ ಪಾರ್ಕ್, ಡಿಜಿಟಲ್ ಬಿಲ್ ಬೋರ್ಡ್ ಸೇರಿ ಶೇಕಡ 85ರಷ್ಟು ಕಾಮಗಾರಿಗಳನ್ನು ಸ್ಮಾರ್ಟ್ ಸಿಟಿಯು ಪಾಲಿಕೆಗೆ ಹಸ್ತಾಂತರಿಸಿದೆ. ಆದರೆ ಪಾಲಿಕೆಯಲ್ಲಿ ಆರ್ಥಿಕ ಮುಗ್ಗಟ್ಟು, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಬಹುತೇಕ ಕಾಮಗಾರಿಗಳು ಬಳಕೆಯಿಲ್ಲದೆ ಹಾಳಾಗ್ತಾ ಇವೆ. ಅಲ್ಲಲ್ಲಿ ನಿರ್ಮಿಸಿರುವ ರಸ್ತೆ ಕಾಮಗಾರಿಗಳು ಸಂಪೂರ್ಣ ಹಾಳಾಗಿದ್ದು ದುರಸ್ತಿ ಮಾಡುವುದು ಸಾಧ್ಯವಾಗ್ತಿಲ್ಲ. ಕಾಮಗಾರಿ ಪೂರ್ಣಗೊಳಿಸುವ ಗುತ್ತಿಗೆದಾರರು 5 ವರ್ಷ ನಿರ್ವಹಣೆ ಮಾಡುವ ಷರತ್ತು ಇದೆ. ಆದರೆ ಯಾರು ನಿರ್ವಹಣೆ ದುರಸ್ತಿ ವೆಚ್ಚವನ್ನು ಪಾಲಿಕೆಗೆ ಪಾವತಿಸ್ತಾ ಇಲ್ಲ. ಎರಡನೇ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ಇವತ್ತು ಸ್ಮಾರ್ಟ್ ಸಿಟಿ ಅಂಡರ್ದಲ್ಲಿ ಟಾಯ್ಲೆಟ್ಗಳು ಮಾಡಿದ್ದಾರೆ. ಬೆಳಗಾವದಲ್ಲಿ ಪ್ರತಿಯೊಂದು ಟಾಯ್ಲೆಟ್ಗಳು ಇವತ್ತು ನಮ್ಮ ಕಮಿಷನರ್ ಸ್ಮಾರ್ಟ್ ಸಿಟಿ ಕಮಿಷನರ್ ಅದಾರಲ್ಲ ಬೆಳಗಾವದಲ್ಲಿ, ಸ್ವಲ್ಪ ಆಫೀಸನ್ನು ಬಿಟ್ಟು ಹೊರಗಡೆ ಬರಬೇಕು. ಅವರು ಬರೀ ಒಂದು ಫ್ಯಾನ್ ಕೆಳಗೆ ಒಂದು AC ರೂಮದಲ್ಲಿ ಕುಂತು ಬರೀ ನಾನು ಸ್ಮಾರ್ಟ್ ಸಿಟಿ ಕಮಿಷನರ್ ಅಂತ ಹೇಳ್ಕೋಬಾರ್ದು. ಅದಕ್ಕೆ ದಯಮಾಡಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬರ್ತಾಯಿದೆ. ಸರ್ಕಾರ ಇದು ದುಡ್ಡು ಯಾರು ಸ್ವಾಮಿ? ಜನರ ಒಂದು ಟ್ಯಾಕ್ಸ್ ಇದು. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಳಗಾವದಲ್ಲಿ ಸ್ಮಾರ್ಟ್ ಸಿಟೀಸ್ ಒಳಗೆ ಬರ್ತಾಯಿದೆ. ಅದಕ್ಕೆ ದಯಮಾಡಿ ಇವತ್ತು ಏನು ಟಾಯ್ಲೆಟ್ಗಳದಾವೆ ಬೆಳಗಾವದಲ್ಲಿ, ಟಾಯ್ಲೆಟನ್ನು ಸ್ಮಾರ್ಟ್ ಸಿಟಿ ಟಾಯ್ಲೆಟನ್ನು ಸ್ಮಾರ್ಟ್ ಸಿಟಿ ಕಮಿಷನರ್ ಸ್ವಲ್ಪ ಅದನ್ನು ಪ್ರದಕ್ಷಿಣೆ ಹಾಕಿ ನೋಡ್ಬೋದು. ಅಲ್ಲಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ಯಾವ, ಲೈಟ್ಗಳು ಹಂಗೆ ಹಚ್ಚಿಬಿಟ್ಟಾರ, ಲೈಟ್ಗಳು ಹಂಗೆ ಉರಿತಾವ, ವೈರ್ಗಳು ಹರಿದು ಬಿದ್ದಾವ, ಮಳೆಗಾಲ ಶುರು ಆಗ್ಯದ, ಕೋವಿಡ್ ಬರ್ತಾಯಿದೆ. ಅದಕ್ಕಾಗಿ ದಯಮಾಡಿ ಇದು ಎಲ್ಲ ಜನರು ಹೋಗಿ ಅಲ್ಲಿ ಟಾಯ್ಲೆಟ್ ಕೂತು ಗಾಡಿ ಗಿಡಿ ಕೈ ಹಚ್ಚಿರಂದ್ರೆ ಅಲ್ಲಿ ಸಾಯುವಂಥ ಪರಿಸ್ಥಿತಿ ಅದ. ಈಗೇನು ಸ್ಮಾರ್ಟ್ ಸಿಟಿ ಸಲುವಾಗಿ ಕೆಲಸಗಳು ಈಗೇನು 2-3 ವರ್ಷ ನಡೆದಿದ್ದಾವೆ. ಅವತ್ತು ಅವು ಯಾವ ರೀತಿ ವೇಗದಾಗ ನಡಿಬೇಕಾಗಿತ್ತು ಆ ರೀತಿ ನಡೆಯಕತ್ತಿಲ್ಲ. ಹೀಗಾಗಿ ಮಳೆಗಾಲ ಆರಂಭ ಆಗಿರೋದ್ರಿಂದ
ಅಲ್ಲಲ್ಲಿ ಆ ರೋಡ್ನಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ರೋಡ್ಗಳು ಬ್ಲಾಕ್ ಆಗೋದು, ಅಲ್ಲಿ ಚರಂಡಿ ನೀರು ರೋಡ್ ಮೇಲೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗೋದು, ಅದ್ರ ಜೊತೆಗೆ ಈ ಗಿಡಗಳು ಅಲ್ಲಲ್ಲಿ ಬಿದ್ದು ಕಾರ್ಗಳ ಮೇಲೆ ಸಾರ್ವಜನಿಕರ ಮೇಲೆ ಬಿದ್ದು ಸಾಕಷ್ಟು ತೊಂದರೆ ಆಗ್ಲಿಕ್ಕತ್ತವ. ಅದ್ರ ಜೊತೆಗೆ ಈ ಟಾಯ್ಲೆಟ್ಸ್ಗಳು ಏನಿದೆ ಅದೇನು ಕನ್ಸೆಪ್ಟ್ ಇತ್ತು, ಆ ಕನ್ಸೆಪ್ಟನ್ನು ಸರಿಯಾಗಿ ನಮ್ಮ ಈ ಸ್ಮಾರ್ಟ್ ಸಿಟಿ ಇವರು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ವಾರ್ಡ್ಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಅನುದಾನವನ್ನ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ನಿರ್ವಹಣೆಯ ಬಳಕೆಗೆ ಮಾಡುವ ಸ್ಥಿತಿ ಉಂಟಾಗಿದೆ. ಸ್ಮಾರ್ಟ್ ಸಿಟಿಯಿಂದ ಪಾಲಿಕೆಗೆ ನಷ್ಟ ಉಂಟಾಗಿದೆ ವಿನಃ ಲಾಭ ಇಲ್ಲ ಅಂತ ಪಾಲಿಕೆಯ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.